ನವೆಂಬರ್ 24ರಂದು IPL ಸೀಸನ್ 18ರ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಇನ್ನು IPL ಸೀಸನ್ 18ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ RCB ಬಳಿ 83 ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ಇದೆ. ಈ ಪರ್ಸ್ ಬ್ಯಾಲೆನ್ಸಲ್ಲಿ ಉತ್ತಮ ಆಟಗಾರರನ್ನು ಖರೀದಿಸುವುದರ ಮೂಲಕ ಸೀಸನ್ 18ರಲ್ಲಿ ಒಂದು ಬಲಿಷ್ಠ ತಂಡವನ್ನು ಕಟ್ಟಬೇಕೆಂಬ ಗುರಿಯನ್ನು RCB ಮ್ಯಾನೇಜ್ಮೆಂಟ್ ಹಾಕಿಕೊಂಡಿದೆ. ಇನ್ನು ಸೀಸನ್ 18ರಲ್ಲಿ RCB ಉತ್ತಮ ಆಲ್ರೌಂಡರ್ಸ್ಗಳನ್ನು ತಂಡಕ್ಕೆ ಕರೆತರಬೇಕೆಂಬ ಗುರಿಯನ್ನು ಹಾಕಿಕೊಂಡಿದೆ. ಹೀಗೆ ಉತ್ತಮ ಆಲ್ರೌಂಡರ್ಗಳ ಹುಡುಕಾಟದಲ್ಲಿದ್ದಂಥ RCBಗೆ ಇದೀಗ ಒಬ್ಬ ಸ್ಫೋಟಕ ಆಲ್ರೌಂಡರ್ ಕಣ್ಣಿಗೆ ಬಿದ್ದಿದ್ದಾನೆ. ಹೇಗಾದರೂ ಮಾಡಿ ಸೀಸನ್ 18ರ ಮೆಗಾ ಹರಾಜಿನಲ್ಲಿ ಈತನನ್ನು ಖರೀದಿಸಲೇಬೇಕೆಂಬ ಗುರಿಯನ್ನು RCB ಹಾಕಿಕೊಂಡಿದೆ. ಹಾಗಾದರೆ RCB ಸೀಸನ್ 18ರ ಮೆಗಾ ಹರಾಜಿನಲ್ಲಿ ಖರೀದಿಸಲು ಬಯಸಿರುವಂತಹ ಆ ಸ್ಫೋಟಕ ಆಲ್ರೌಂಡರ್ ಯಾರು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೀಸನ್ 18ರಲ್ಲಾದರೂ RCB ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೂಡ ಸೀಸನ್ 18ರಲ್ಲಿ RCB ಉತ್ತಮ ಆಲ್ರೌಂಡರ್ಗಳನ್ನು ಖರೀದಿಸಬೇಕೆಂಬ ಆಸಕ್ತಿಯನ್ನು ವಹಿಸುತ್ತಿದೆ. ಹೀಗೆ ಉತ್ತಮ ಆಲ್ರೌಂಡರ್ಗಳ ಹುಡುಕಾಟದಲ್ಲಿದ್ದಂಥ RCB ಮ್ಯಾನೇಜ್ಮೆಂಟ್ಗೆ ಇದೀಗ ಒಬ್ಬ ಉತ್ತಮ ಆಲ್ರೌಂಡರ್ ದೊರಕಿದ್ದಾನೆ ಅಂತಲೇ ಹೇಳಬಹುದಾಗಿದೆ. ಹೌದು, RCB ಕಣ್ಣಿಗೆ ಬಿದ್ದಿರುವ ಆ ಉತ್ತಮ ಆಲ್ರೌಂಡರ್ ಯಾರೆಂದರೆ ಅದು ಸೌತ್ ಆಫ್ರಿಕಾದ ಮಾರ್ಕೋ ಜಾನ್ಸನ್ ಅಂತ ಹೇಳಬಹುದಾಗಿದೆ. ಮಾರ್ಕೋ ಜಾನ್ಸನ್ ಸದ್ಯ ನಡೆಯುತ್ತಿರುವಂತಹ ಟೀಮ್ ಇಂಡಿಯಾದ ವಿರುದ್ಧದ T20 ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡದ ಪರವಾಗಿ ಒಂದು ಉತ್ತಮವಾದ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಅದರಲ್ಲೂ 3ನೇ T20 ಪಂದ್ಯದಲ್ಲಿ ಕೇವಲ 16 ಎಸೆತದಲ್ಲಿ 50 ರನ್ನನ್ನು ಹೊಡೆಯುವುದರ ಮೂಲಕ ಮಾರ್ಕೋ ಜಾನ್ಸನ್ ಮಿಂಚಿದ್ದಾರೆ. ಇದರ ಜೊತೆಗೆ ಬೌಲಿಂಗ್ನಲ್ಲೂ ಕೂಡ ಮಾರ್ಕೋ ಜಾನ್ಸನ್ ಮಿಂಚುತ್ತಿರುವುದು ಗಮನಾರ್ಹವಾಗಿದೆ. ಈ ಕಾರಣದಿಂದಾಗಿ ಸೀಸನ್ 18ರ ಮೆಗಾ ಹರಾಜಿನಲ್ಲಿ ಮಾರ್ಕೋ ಜಾನ್ಸನ್ ಅವರನ್ನು ಖರೀದಿಸಲು RCB ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಎಲ್ಲ ಸಾಧ್ಯತೆ ಇದೆ. ಸದ್ಯ RCB ಬಳಿ 83 ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ಇರುವುದರಿಂದ ಮಾರ್ಕೋ ಜಾನ್ಸನ್ಗೆ ದೊಡ್ಡ ಮಟ್ಟದ ಬಿಡ್ಡನ್ನು RCB ಸೀಸನ್ 18ರ ಹರಾಜಿನಲ್ಲಿ ಮಾಡುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಪ್ರಕಾರ ಮಾರ್ಕೋ ಜಾನ್ಸನ್ ಅವರನ್ನು RCB ಸೀಸನ್ 18ರ ಮೆಗಾ ಹರಾಜಿನಲ್ಲಿ ಖರೀದಿಸಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.